ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲನೆಯ ಪ್ರಶ್ನೆ, ಬಾಹ್ಯಾಕಾಶದ ಶಾಂತಿಯುತ ಬಳಕೆಯ ಕುರಿತು ಭಾರತ ಮತ್ತು ಯಾವ ದೇಶದ ನಡುವಿನ ಒಪ್ಪಂದವನ್ನು ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದೆ? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ವಿಯೆಟ್ನಾಂ, ಆಪ್ಷನ್ ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್. ಬಾಹ್ಯಾಕಾಶದ ಶಾಂತಿಯುತ ಬಳಕೆಯಲ್ಲಿ ಸಹಕಾರದ ಕುರಿತು ಭಾರತ ಮತ್ತು ಭೂತಾನ್ ನಡುವಿನ ತಿಳುವಳಿಕಾ ಒಪ್ಪಂದಕ್ಕೆ ಕೇಂದ್ರ ಕ್ಯಾಬಿನೆಟ್ ಇತ್ತೀಚೆಗೆ ಅನುಮೋದನೆ ನೀಡಿದೆ. ನವೆಂಬರ್ 19ರಂದು ಎರಡು ದೇಶಗಳ ಪ್ರತಿನಿಧಿಗಳು ಬೆಂಗಳೂರಿನಲ್ಲಿ ಮತ್ತು ಥಿಂಪು ಎಂಬ ಊರಿನಲ್ಲಿ ಸಹಿ ಹಾಕಿದ್ದಾರೆ ಮತ್ತು ಒಪ್ಪಂದದ ವಿನಿಮಯ ಮಾಡಿದ್ದಾರೆ. ಇದು ರಿಮೋಟ್ ಸೆನ್ಸಿಂಗ್, ಸ್ಯಾಟಲೈಟ್ ಕಮ್ಯುನಿಕೇಷನ್ ಮತ್ತು ಸ್ಯಾಟಲೈಟ್ ಆಧಾರಿತ ನ್ಯಾವಿಗೇಷನ್, ಸ್ಪೇಸ್ ಕ್ರಾಫ್ಟ್ ಬಳಕೆ ಮತ್ತು ಬಾಹ್ಯಾಕಾಶ ವ್ಯವಸ್ಥೆಗಳಂತಹ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಸಕ್ರಿಯಗೊಳಿಸುತ್ತದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಯಾವ ವರ್ಷದಲ್ಲಿ ರಚನೆಯಾಯಿತು? ಆಪ್ಷನ್ ಎ 1892, ಆಪ್ಷನ್ ಬಿ 1894, ಆಪ್ಷನ್ ಸಿ 1896, ಆಪ್ಷನ್ ಡಿ 1898. ಸರಿಯಾದ ಉತ್ತರ ಆಪ್ಷನ್ ಬಿ 1894. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ 1894ರಲ್ಲಿ ರಚನೆಯಾಯಿತು. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಸ್ವಿಟ್ಜರ್ಲೆಂಡ್ನ ಲೌಸನ್ನೆಯಲ್ಲಿ ನೆಲೆಗೊಂಡಿರುವ ಸರ್ಕಾರೇತರ ಕ್ರೀಡಾ ಸಂಸ್ಥೆಯಾಗಿದೆ. 1894ರಲ್ಲಿ ಪಿಯರೆ ಡಿ ಕೂಬರ್ಟಿನ್ ಮತ್ತು ಡೆಮೆಟ್ರಿಯಸ್ ವಿಕಾಲಸ್ ಸ್ಥಾಪಿಸಿದ ಇದು ಆಧುನಿಕ ಬೇಸಿಗೆ ಮತ್ತು ಚಳಿಗಾಲದ ಒಲಿಂಪಿಕ್ ಕ್ರೀಡಾಕೂಟಗಳನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಐಒಸಿ ವಿಶ್ವದಾದ್ಯಂತ ಒಲಿಂಪಿಕ್ ಚಳುವಳಿಯ ರಾಷ್ಟ್ರೀಯ ಘಟಕಗಳಾದ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗಳ ಆಡಳಿತ ಮಂಡಳಿಯಾಗಿದೆ. ಐಒಸಿಯ ಪ್ರಸ್ತುತ ಅಧ್ಯಕ್ಷರು ಜರ್ಮನಿಯ ಥಾಮಸ್ ಬಾಚ್. ಮಾನವ ದೇಹದಲ್ಲಿ ಎಷ್ಟು ಜೋಡಿ ಪಕ್ಕೆಲುಬುಗಳಿವೆ? ಆಪ್ಷನ್ ಎ 10 ಜೋಡಿ, ಆಪ್ಷನ್ ಬಿ 12 ಜೋಡಿಗಳು, ಆಪ್ಷನ್ ಸಿ 14 ಜೋಡಿಗಳು, ಆಪ್ಷನ್ ಡಿ 16 ಜೋಡಿಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 12 ಜೋಡಿ. ಒಟ್ಟು 24 ಪಕ್ಕೆಲುಬುಗಳಿವೆ, 12 ಜೋಡಿಗಳು. ಅವುಗಳಲ್ಲಿ 14 ನಿಜವಾದ ಪಕ್ಕೆಲುಬುಗಳಾಗಿವೆ. ಮುಂದಿನ ಪ್ರಶ್ನೆ, ವಿನಾಯಕ ಮೂರ್ತಿಗಳನ್ನು ತಯಾರಿಸುವ ಕುಶಲಕರ್ಮಿಗಳಿಗೆ ತಲಾ 5,000 ರೂಪಾಯಿಗಳನ್ನು ಹಣಕಾಸಿನ ಸಹಾಯದ ರೂಪದಲ್ಲಿ ನೀಡಲಾಗುವುದು ಎಂದು ಯಾವ ರಾಜ್ಯವು ಘೋಷಿಸಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಆಂಧ್ರಪ್ರದೇಶ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡು. ತಮಿಳುನಾಡು ಸಿಎಂ ಎಂ. ಕೆ. ಸ್ಟಾಲಿನ್ ಅವರು ವಿನಾಯಕ ಪ್ರತಿಮೆಗಳನ್ನು ತಯಾರಿಸುವ ಕುಶಲಕರ್ಮಿಗಳಿಗೆ ತಲಾ 5,000 ರೂಪಾಯಿಗಳನ್ನು ಆರ್ಥಿಕ ಸಹಾಯಧನವಾಗಿ ನೀಡುವುದಾಗಿ ಘೋಷಿಸಿದ್ದಾರೆ. ವಿನಾಯಕ ಚತುರ್ಥಿಯ ಸಾರ್ವಜನಿಕ ಆಚರಣೆಯ ನಿಷೇಧವು 3,000 ಕುಶಲಕರ್ಮಿಗಳ ಮೇಲೆ ಪರಿಣಾಮ ಬೀರುವುದರಿಂದ ಅವರು ಈ ಮೊತ್ತವನ್ನು ಪಡೆಯುತ್ತಾರೆ. ಮುಂದಿನ ಪ್ರಶ್ನೆ, ವಾಣಿಜ್ಯ ಬ್ಯಾಂಕಿನ ಒಟ್ಟು ಠೇವಣಿಗಳಲ್ಲಿ ದ್ರವ ಸ್ವತ್ತುಗಳ ರೂಪದಲ್ಲಿ ಅದು ತನ್ನಲ್ಲಿ ಇಟ್ಟುಕೊಳ್ಳಬೇಕಾದ ಭಾಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಶಾಸನಬದ್ಧ ದ್ರವ್ಯತೆ ಅನುಪಾತ, ಆಪ್ಷನ್ ಬಿ ನಗದು ಮೀಸಲು ಅನುಪಾತ, ಆಪ್ಷನ್ ಸಿ ಶಾಸನಬದ್ಧ ಮೀಸಲು ಅನುಪಾತ, ಆಪ್ಷನ್ ಡಿ ನಗದು ಅನುಪಾತ. ಸರಿಯಾದ ಉತ್ತರ ಆಪ್ಷನ್ ಎ ಶಾಸನಬದ್ಧ ದ್ರವ್ಯತೆ ಅನುಪಾತ. ಶಾಸನಬದ್ಧ ದ್ರವ್ಯತೆ ಅನುಪಾತ SLR ಎಂದರೆ ವಾಣಿಜ್ಯ ಬ್ಯಾಂಕ್ ದ್ರವ ನಗದು, ಚಿನ್ನ ಅಥವಾ ಇತರ ಭದ್ರತೆಗಳ ರೂಪದಲ್ಲಿ ನಿರ್ವಹಿಸಬೇಕಾದ ಠೇವಣಿಗಳ ಭಾಗವಾಗಿದೆ. ಗ್ರಾಹಕರಿಗೆ ಸಾಲ ನೀಡುವ ಮೊದಲು ಬ್ಯಾಂಕುಗಳು ತಮ್ಮಲ್ಲಿಯೇ ಠೇವಣಿಗಳನ್ನು ನಿರ್ವಹಿಸಬೇಕಾಗುತ್ತದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಶೇರ್ ಮಾಡಿ, ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.